ಅಗ್ರಹಾರ ಸೇರಿದ ದರ್ಶನ್ಗೆ ಮತ್ತೊಂದು ಶಾಕ್ ಎದುರಾಗಿದೆ. ಡೆವಿಲ್ ಸಿನಿಮಾ ರಿಲೀಸ್ ಬೆನ್ನಲ್ಲೇ ಕಿಲ್ಲಿಂಗ್ ಸ್ಟಾರ್ಗೆ ನಿರಾಸೆಯಾಗಿದೆ. ಟಿವಿ ಸಿಕ್ಕಿದ್ರೂ ಕೂಡ ದರ್ಶನ್ ಪವಿತ್ರ ಆಗಿ ಇಲ್ಲ ಮನರಂಜನಾ ಭಾಗ್ಯ. ಕೋರ್ಟ್ ಅನುಮತಿ ಪಡೆದು ಟಿವಿಯನ್ನ ಪಡೆದಿದ್ರು ದರ್ಶನ್. ಜೈಲಿನ ಒಳಗೆ ಮನರಂಜನಾ ಚಾನೆಲ್ಗೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ದೂರದರ್ಶನ ಚಾನೆಲ್ ವೀಕ್ಷಣೆಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಖಾಕಿ ಪಡೆ. ಅಲೋಕ್ ಕುಮಾರ್ ಕಾರಾಗೃಹ ಡಿಜಿ ಆಗ್ತಾ ಇದ್ದಂತೆ ಎಲ್ಲ ಬಂದಾಗಿದೆ. ಜೈಲುಗಳ ಟಿವಿ ಕೇಬಲ್ ರೀಚಾರ್ಜ್ಗೆ ಸುಮಾರು 5 ಲಕ್ಷ ಖರ್ಚಾಗುತ್ತೆ. ಸರ್ಕಾರಕ್ಕೆ ಆಗ್ತಾ ಇರುವ ಆರ್ಥಿಕ ಹೊರೆಯನ್ನು ತಪ್ಪಿಸೋದಕ್ಕೆ ಈ ನಿರ್ಧಾರ ಕೈಗೊಂಡಿದ್ದಾರೆ. ಜೈಲು ಟಿವಿಗಳ ಕೇಬಲ್ ಡಿಟಿಎಚ್ ರೀಚಾರ್ಜ್ ಬಂದ್ಗೆ ನಿರ್ಧಾರ ಕೈಗೊಂಡಿದ್ದಾರೆ. ಕಟ್ಕಟಿಯಲ್ಲಿ ಹೋರಾಡಿ ಟಿವಿ ಪಡೆದಿದ್ರು ದರ್ಶನ್. ಆದ್ರೂ ಕೂಡ ದರ್ಶನ್ಗೆ ಈಗ ನಿರಾಸೆಯಾಗಿದೆ. ಹೊರ ಜಗತ್ತಿನ ಸುದ್ದಿಯನ್ನ ತಿಳಿಯೋದಕ್ಕೆ ದಿನಪತ್ರಿಕೆ ನೀಡೋದಕ್ಕೆ ಅವಕಾಶ ಕೊಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನನಗೆ ಟಿವಿ ಬೇಕು ಅಂತ ಹೇಳಿ ದರ್ಶನ್ ಮತ್ತು ಪವಿತ್ರ ಗೌಡ ಸಾಕಷ್ಟು ಹೋರಾಡಿ ಟಿವಿಯನ್ನ ಪಡ್ಕೊಂಡಿದ್ರು. ಆದ್ರೂ ಕೂಡ ಟಿವಿ ಸಿಕ್ಕರು ಮನರಂಜನಾ ಭಾಗ್ಯ ಮಾತ್ರ ದರ್ಶನ್ಗೆ ಸಿಗ್ತಾ ಇಲ್ಲ. ನೈನಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರ್ತಕ್ಕಂಥ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಇತರ ಆರೋಪಿಗಳೇನಿದ್ದಾರೆ ಅವ್ರಿಗೆ ಸಾಕಷ್ಟು ಸೌಲಭ್ಯಗಳು ಕಲ್ಪಿಸಿದ್ರು ಅನ್ನೋ ಆರೋಪ ಕೇಳಿಬಂದಿತ್ತು. ನಂತರ ಎಲ್ಲಾ ಸೌಲಭ್ಯಗಳನ್ನ ಕಟ್ ಮಾಡಲಾಗಿತ್ತು. ನಂತರ ಜೈಲ್ ಮ್ಯಾನ್ಯುಲ್ ಪ್ರಕಾರ ಅವ್ರಿಗೆ ಟಿವಿಯನ್ನ ಕೊಡ್ಬೇಕು ಅಂತ ಹೇಳಿ ಕೋರ್ಟ್ ಇಂದ ಆದೇಶವನ್ನ ಪಡೆದಿದ್ರು. ಈ ನಡುವೆ ಟಿವಿಯನ್ನ ಸಹ ದರ್ಶನ್ ಸೆಲ್ಗೆ ಮತ್ತೆ ಪವಿತ್ರ ಸೆಲ್ಗೆ ನೀಡಲಾಗಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಏನಂದ್ರೆ ಡಿಜಿಪಿ ಬಂದಿಖಾನೆ ಡಿಜಿಪಿ ಆಗಿರ್ತಕ್ಕಂಥ ಅಲೋಕ್ ಕುಮಾರ್ ಏನಿದ್ದಾರೆ ಅವರು ಚಾರ್ಜ್ ಅನ್ನ ತೆಗೆದುಕೊಂಡ್ಮೇಲೆ ರಾಜ್ಯದ ಜೈಲುಗಳಲ್ಲಿ ಕೆಲವು ಬದಲಾವಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಕೇಬಲ್ ಅನ್ನ ಕಟ್ ಮಾಡಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಎಂಟರ್ಟೈನ್ಮೆಂಟ್ ಚಾನಲ್ ಏನಿರ್ತವೆ ಅವೆಲ್ಲವನ್ನ ಸಹ ಕಟ್ ಮಾಡಲಾಗಿದೆ. ಮುಖ್ಯವಾಗಿ ರಾಜ್ಯದ ಜೈಲುಗಳ ಅಂದ್ರೆ ಪರಪ್ಪನಗರ, ಮೈಸೂರು ಜೈಲು, ಬೆಳಗಾವಿ, ಬಳ್ಳಾರಿ ಸೇರಿದಂತೆ ಎಲ್ಲಾ ಜೈಲುಗಳಲ್ಲಿ ಏನಿದಾವೆ ಟಿವಿ ಮಾತ್ರ ಇರುತ್ತೆ. ಟಿವಿಯಲ್ಲಿ DD1 ಅಂದ್ರೆ ದೂರದರ್ಶನ್ ಚಾನಲ್ ಮಾತ್ರ ನೋಡ್ಬೋದು. ಮನೋರಂಜನಾ ಚಾನಲ್ಗಳನ್ನು ಯಾವುದೇ ರೀತಿ ಕೈದಿಗಳಿಗೆ ಸಿಗ್ತಾ ಇಲ್ಲ. ಇಲ್ಲಿ ಕಾರಾಗೃಹ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಟಿವಿ ಕೊಡೋದಕ್ಕೆ ಅವಕಾಶ ಇದೆ. ತಮ್ಮ ಹಕ್ಕು ಎಂಬಂತೆ ಸಹ ಕೋರ್ಟ್ ನಲ್ಲಿ ವಾದ ಮಾಡಿಸಿ ತಮ್ಮ ವಕೀಲರ ಮೂಲಕ ಟಿವಿಯನ್ನ ಪಡ್ಕೊಂತಾರೆ. ಆದ್ರೆ ಇಚ್ಛಿಸಿದ ಚಾನಲ್ ಅನ್ನ ನೋಡೋಕೆ ಮಾತ್ರ ಕೈದಿಗಳಿಗೆ ಅವಕಾಶ ಇಲ್ಲ. ಎಂಟರ್ಟೈನ್ಮೆಂಟ್ ಚಾನಲ್ ಕೊಡಲಿಕ್ಕೆ ಸರ್ಕಾರಕ್ಕೆ ಲಕ್ಷ ಹಣ ಪೇ ಮಾಡಬೇಕಾಗುತ್ತೆ ಸರ್ಕಾರ. ರಾಜ್ಯದ ಎಲ್ಲಾ ಜೈಲುಗಳ ಟಿವಿಯ ಕೇಬಲ್ಗಳನ್ನ DTH ರೀಚಾರ್ಜ್ ಮಾಡೋದಕ್ಕೆ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಹಣ ಖರ್ಚಾಗ್ತಾ ಇದೆ. ಹೀಗಾಗಿ ಸರ್ಕಾರಕ್ಕೆ ಎಲ್ಲೋ ಒಂಥರ ಆರ್ಥಿಕ ಹೊರೆ ಆಗ್ತಾ ಇದೆ. ಇದನ್ನು ತಪ್ಪಿಸಲು ಕೇಬಲ್ DTH ಸೌಲಭ್ಯವನ್ನ ನಿಲ್ಲಿಸಲು ನಿರ್ಧಾರ ಮಾಡಿರ್ತಕ್ಕಂಥದ್ದು. ಇತ್ತೀಚೆಗೆ ನಟ ಆರೋಪಿ ದರ್ಶನ್, ಪವಿತ್ರ ಗೌಡ ಟಿವಿ ಸೌಲಭ್ಯ ಪಡೆದಿದ್ರು. ಆದ್ರೆ ಆದೇಶ ಮೂಲಕವೇ ಪರಪ್ಪನಗರ ಜೈಲಿನ ಸೆಲ್ ನಲ್ಲಿ ಟಿವಿಯನ್ನ ನೋಡ್ತಾ ಇದ್ರು. ಆದ್ರೆ ಉಚಿತವಾಗಿ ಪ್ರಸಾರವಾಗ್ತಕ್ಕಂಥ ದೂರದರ್ಶನ ಮಾತ್ರ ನೋಡೋದಕ್ಕೆ ಅವಕಾಶ ಇದೆ. ಟಿವಿ ಸಿಕ್ಕರೂ ಸಹ ಎಂಟರ್ಟೈನ್ಮೆಂಟ್ ಚಾನಲ್ ಸಿಗ್ದಲೆ ಎಂಟರ್ಟೈನ್ಮೆಂಟ್ ಚಾನಲ್ಗಳು ಬರ್ದಲೇ ಇರೋದ್ರಿಂದ ಕೈದಿಗಳಿಗೆ ಸಾಮಾನ್ಯವಾಗಿ ನಿರಾಸೆ ಉಂಟಾಗಿರ್ತಕ್ಕಂಥದ್ದು. ಹೊರ ಜಗತ್ತಿನ ಸುದ್ದಿ, ಮನೋರಂಜನೆ ವಿಷಯಗಳನ್ನ ತಿಳ್ಕೊಬೇಕಾದ್ರೆ ಕೇವಲ ಪತ್ರಿಕೆಗಳ ಮೂಲಕ ಮಾತ್ರ ಅವರು ತಿಳ್ಕೊಬೇಕಿದೆ. ಜೈಲಿನಲ್ಲಿ ಯಾವುದೇ ರೀತಿ ಟಿವಿ ಇದ್ರೂ ಸಹ ದೂರದರ್ಶನ್ ನಲ್ಲಿ ಬರ್ತಕ್ಕಂಥ ಸರ್ಕಾರಿ ಸ್ವಾಮ್ಯದ ದೂರದರ್ಶನದಲ್ಲಿ ಬರ್ತಕ್ಕಂಥ ಏನ್ ಸುದ್ದಿಗಳಿರ್ತವೆ ಅದನ್ನ ಮಾತ್ರ ಅವ್ರು ನೋಡ್ಬೇಕು. ಉಳಿದಂತೆ ಯಾವುದೇ ರೀತಿ ಎಂಟರ್ಟೈನ್ಮೆಂಟ್ ಚಾನಲ್ ಆಗಿರ್ಬೋದು, ಕನ್ನಡ, ತೆಲುಗು, ತಮಿಳು, ಹಿಂದಿ ಯಾವುದೇ ಭಾಷೆಯ ಚಾನಲ್ಗಳು ಬರೋದಿಲ್ಲ. ಕೇವಲ ಸರ್ಕಾರಿ ಸ್ವಾಮ್ಯದ DD1 ಚಾನಲ್ ಮಾತ್ರ ಕೈದಿಗಳು ನೋಡೋದಕ್ಕೆ ಅವಕಾಶ ಇರತಕ್ಕಂಥದ್ದು. ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.